ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. 28 ಅಕ್ಟೋಬರ್ ಮಾರ್ಕೆಟ್ ಅಪ್ಡೇಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿಯಲ್ಲಿ ಇವತ್ತು 30 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 150 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಕೂಡ ಇತ್ತು. ಎಕ್ಸ್ಪೈರಿ ದಿನದಂದು ವಾಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. 25,950 ಲೆವೆಲಲ್ಲಿ ನಿಫ್ಟಿ ಓಪನ್ ಆಯಿತು. ಆ ಒಂದು ಲೆವೆಲ್ನಿಂದ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. 26,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 25,850 ಲೆವೆಲ್ವರೆಗೂ ನಿಫ್ಟಿ ಹೋಗಿತ್ತು. ಮತ್ತೆ ಆ ಒಂದು ಲೆವೆಲ್ನಿಂದ ಕೊನೆ ಅರ್ಧ ಗಂಟೆಯಲ್ಲಿ ಬೈಯಿಂಗ್ ಕೂಡ ಎಮರ್ಜ್ ಆಗಿದೆ. ಸೊ ನಿಫ್ಟಿ ಎಕ್ಸ್ಪೈರಿ ಇದ್ದಿದ್ದರಿಂದ ಈ ರೀತಿಯ ವಾಲಟೈಲ್ ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿ ಸ್ಟಾಕ್ಗಳು ಸೆನ್ಸೆಕ್ಸ್ನ ಪಾರ್ಟ್ ಕೂಡ ಆಗಿರೋದ್ರಿಂದ ಸೆನ್ಸೆಕ್ಸ್ನಲ್ಲಿ ಕೂಡ 0.2% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ 100 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಒಂದು ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. JSW ಸ್ಟೀಲ್, ಟಾಟಾ ಸ್ಟೀಲ್ 3% ಇವತ್ತು ಗೇನ್ ಆಯಿತು. US ಮತ್ತು ಚೈನಾ ನಡುವೆ ಟ್ರೇಡ್ ಡೀಲ್ಸ್ಗಳು ಆದರೆ ಅದು ಮೆಟಲ್ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಇವತ್ತು ಫೆಡ್ನ ಕಡೆಯಿಂದ ರೇಟ್ ಕಟ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇದೆ. ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ಡಿಸಿಷನ್ ಫೆಡ್ನ ಕಡೆಯಿಂದ ಬರುತ್ತೆ. ಹಾಗೆ US ಮತ್ತು ಚೈನಾ ನಡುವೆ ಟ್ರೇಡ್ ಡೀಲ್ಸ್ಗಳು ಸಕ್ಸಸ್ಫುಲ್ ಆಗುತ್ತಾ ಅಂತ. ಸೊ ಆ ರೀಸನ್ನಿಂದ ಮೆಟಲ್ ಸ್ಟಾಕ್ಗಳು ಆ ಮೊಮೆಂಟಮ್ ಬೇಸಿಸ್ ಮೇಲೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತದೆ. SBI ಲೈಫ್ ಇನ್ಶೂರೆನ್ಸ್, HDFC ಲೈಫ್ ಕೂಡ 1%ಗೂ ಹೆಚ್ಚಾಗಿ ಗೇನ್ ಆಯಿತು. L&T ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ರೌಂಡಲ್ಲಿ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಗೆ ಮತ್ತೊಂದು ಆರ್ಡರ್ ಸಿಗ್ತದೆ. ಸೊ ಕಂಪನಿಯ ಇಂಜಿನಿಯರಿಂಗ್ ಸಬ್ಸಿಡರಿ ಈ ಆರ್ಡರ್ನ ಪಡ್ಕೊಂಡಿದ್ದಾರೆ. 1000ರಿಂದ 2,500 ಕೋಟಿಯ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸೊ ಯುನೈಟೆಡ್ ಸ್ಟೇಟ್ನಲ್ಲಿ ಈ ಒಂದು ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ನ್ಯಾಚುರಲ್ ಗ್ಯಾಸ್ ಲಿಕ್ವಿಡ್ ಕಂಪನಿಗಳಿಗೆ ವೆಸಲ್ಸ್ ಅನ್ನು ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸೊ L&Tಯಲ್ಲಿ ಸ್ಟ್ರಾಂಗ್ ಆರ್ಡರ್ಸ್ಗಳು ಬರ್ತದೆ. ಬಟ್ ಸ್ಟಾಕ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ಇಲ್ಲದೇ ಇದ್ರೂ ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟ್ರೆಂಟ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 1.5%ಗೂ ಹೆಚ್ಚಿನ ಕರೆಕ್ಷನ್ ಟ್ರೆಂಟಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಮಾರ್ಕೆಟ್ ಅವರ್ಸ್ನ ನಂತರ ಈ ಒಂದು ನ್ಯೂಸ್ ಬಂದಿತ್ತು. ರಾಧಾಕೃಷ್ಣ ದಮಾನಿ, ಡಿಮಾರ್ಟ್ನ ಫೌಂಡರ್, ಟ್ರೆಂಟ್ನಲ್ಲಿ ತಮ್ಮ ಸ್ಟೇಕನ್ನು ಕಂಪ್ಲೀಟಾಗಿ ಸೆಲ್ ಮಾಡಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇವರು 2010ರಲ್ಲಿ 2.74%ನಷ್ಟು ಸ್ಟೇಕನ್ನು ಟ್ರೆಂಟಲ್ಲಿ ಬೈ ಮಾಡಿದ್ರು. ಆಗ ಟ್ರೆಂಟ್ ಸ್ಟಾಕ್ ಪ್ರೈಸ್ 60 ರೂಪಾಯಿ ರೌಂಡಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಈಗ ಟ್ರೆಂಟ್ 4,500 ಮೇಲ್ಗಡೆ ಟ್ರೇಡ್ ಆಗ್ತದೆ. ಒಂದು ಟೈಮ್ನಲ್ಲಿ 8,000 ಲೆವೆಲನ್ನು ಕೂಡ ಟ್ರೆಂಟ್ ರೀಚ್ ಮಾಡಿತ್ತು. ಸೊ ಇವರು ಒಳ್ಳೆ ಒಂದು ಪ್ರಾಫಿಟ್ಸನ್ನು ಮಾಡ್ಕೊಂಡಿದ್ದಾರೆ. ಮೇ ಬಿ ಆ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಂಡಿರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಟ್ರೆಂಟ್ನಲ್ಲಿ ಮುಂದಿನ ದಿನಗಳಲ್ಲಿ ಅಷ್ಟಾಗಿ ಮೊಮೆಂಟಮ್ ಬರದೇ ಇರ್ಬೋದು ಅನ್ನುವಂಥ ರೀಸನ್ನಿಂದ ಕೂಡ ಇವರು ತಮ್ಮ ಸ್ಟೇಕನ್ನು ಕಂಪ್ಲೀಟಾಗಿ ಸೆಲ್ ಮಾಡಿರುವಂಥ ಚಾನ್ಸಸ್ ಇರುತ್ತೆ. ಸೊ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಈ ರೀತಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ಗಳನ್ನು ಮಾಡ್ತಾನೆ ಇರ್ತಾರೆ. ಸೊ ಅದೇ ರೀತಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ರಾಧಾಕೃಷ್ಣ ದಮಾನಿಯವರ ಕಡೆಯಿಂದ ಟ್ರೆಂಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಟ್ರೆಂಟ್ನ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದೆ. ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸಿದ್ರು ಕೂಡ ಫ್ಯೂಚರ್ನಲ್ಲಿ ಗ್ರೋತ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಜಾಜ್ ಫಿನ್ಸರು ಕೂಡ 1.5% ರೌಂಡಲ್ಲಿ ಇವತ್ತು ಕರೆಕ್ಟ್ ಆಯಿತು. ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನೆಸ್ಲೆ ಕೂಡ ಇವತ್ತು 1%ನಷ್ಟು ಕರೆಕ್ಟ್ ಆಯಿತು. ಸೊ ನೆಸ್ಲೆ ಇಂಡಿಯಾ ಕೂಡ ಲೇ ಆಫ್ಗಳನ್ನು ಮಾಡ್ತಾರೆ ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. 6%ನಷ್ಟು ತಮ್ಮ ವರ್ಕ್ ಫೋರ್ಸ್ ಏನಿದೆ ಅದನ್ನು ಇವರು ಕಟ್ ಮಾಡ್ತಿದ್ದಾರೆ. ಸೊ ನೆಸ್ಲೆನಲ್ಲಿ ಕೂಡ ರೀಸೆಂಟ್ ಟೈಮ್ನಲ್ಲಿ ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗ್ತಿಲ್ಲ. ಇವರ ರಾ ಮೆಟೀರಿಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಹಾಗೆ ಈ ಟ್ಯಾರಿಫ್ನ ರೀಸನ್ನಿಂದ ಬಿಸ್ನೆಸ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ನಡೀತಿಲ್ಲ. ಆ ರೀಸನ್ನಿಂದ ವರ್ಕ್ ಫೋರ್ಸನ್ನು ಕಟ್ ಮಾಡಿ ಅಲ್ಲಿ ಎಕ್ಸ್ಪೆನ್ಸಸನ್ನು ಕಟ್ ಡೌನ್ ಮಾಡುವಂಥ ಪ್ಲ್ಯಾನ್ಸನ್ನು ನೆಸ್ಲೆ ಮಾಡಿದ್ದಾರೆ. ಕೇವಲ IT ಕಂಪ್ನಿಗಳಲ್ಲಿ ಲೇ ಆಫ್ಸ್ ಆಗ್ತಿತ್ತು. ಈಗ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಕೂಡ ಅದೇ ರೀತಿಯ ಲೇ ಆಫ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯ ಜಾಬ್ ಕಟ್ಗಳು ಎಕನಾಮಿಗೆ ಅಷ್ಟು ಪಾಸಿಟಿವ್ ಆಗಿರೋದಿಲ್ಲ. ಬಟ್ ಟ್ಯಾರಿಫ್ಸ್, ವಾರ್ ಈ ರೀತಿಯ ಸಿಚುವೇಶನ್ಸ್ ಬಂದಾಗ ಜಾಬ್ ಕಟ್ ಆಗುತ್ತೆ. ಇದು ರಿಸೆಷನ್ನ ಸೈನ್ ಕೂಡ ಆಗಿರುತ್ತೆ. ಸೊ ಪವರ್ ಗ್ರಿಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. HAL ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಅನ್ನುವಂಥ ಕಂಪನಿ ಜೊತೆಯಲ್ಲಿ ಒಂದು MOUನ ಸೈನ್ ಮಾಡಿದರೆ ಸಿವಿಲ್ ಏರ್ಕ್ರಾಫ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ ಸೈನ್ ಆಗಿದೆ. ಸೊ ಸಾಕಷ್ಟು ಸಿವಿಲ್ ಏರ್ಕ್ರಾಫ್ಟ್ಗಳಿಗೆ ಡಿಮ್ಯಾಂಡ್ ಇದೆ. ಸೊ SJ-100 ಅನ್ನುವಂಥ ಸಿವಿಲ್ ಏರ್ಕ್ರಾಫ್ಟನ್ನು HAL ರಷ್ಯಾದ ಈ ಕಂಪನಿಯ ಜೊತೆಯಲ್ಲಿ ಸೇರಿ ಬಿಲ್ಡ್ ಮಾಡ್ತಾರೆ. ಸೊ ಮುಂದಿನ 10 ವರ್ಷಗಳಲ್ಲಿ 200ಕ್ಕೂ ಹೆಚ್ಚಿನ ಜೆಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಉದ್ದೇಶ ಇದೆ. ಇದೊಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಆಗಿರುತ್ತೆ. ಈ ನ್ಯೂಸ್ನಿಂದ HALನ ಸ್ಟಾಕ್ ಪ್ರೈಸ್ನಲ್ಲಿ ಅಷ್ಟೇನು ಮೊಮೆಂಟಮ್ ಇರಲಿಲ್ಲ. ಫ್ಲಾಟ್ ಆಗಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ.
ಸೊ ಇವತ್ತು EMS ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಕೇನ್ಸ್ ಟೆಕ್ನಾಲಜೀಸ್ 1.5% ಅರೌಂಡಲ್ಲಿ ಗೇನ್ ಆಗಿದೆ. ಹಾಗೆಯೇ ಸಿರ್ಮಾ SGSನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ದಾರೆ. 5,532 ಕೋಟಿ ಅಮೌಂಟ್ನ ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಕಂಪನಿಗಳಿಗೆ ಸಿಗ್ತದೆ. ಸೊ ಈ ಒಂದು ರೀಸನ್ನಿಂದ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಕೇನ್ಸ್, ಸಿರ್ಮಾ SGS ಇವೆಲ್ಲ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಆಗಿರುತ್ತೆ. RVNLಗೆ ಕೂಡ ಮತ್ತೊಂದು ಆರ್ಡರ್ ಸಿಕ್ಕಿದೆ. ಬೆಳಿಗ್ಗೆ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. RVNLಗೆ ನಾರ್ತ್ ಈಸ್ಟರ್ನ್ ರೈಲ್ವೆ ಕಡೆಯಿಂದ 165 ಕೋಟಿಯ ಪ್ರಾಜೆಕ್ಟ್ ಸಿಗ್ತಿದೆ. ಸೊ ಈ ರೀತಿಯ ಪ್ರಾಜೆಕ್ಟ್ಸ್ಗಳು ಸಾಕಷ್ಟು ರೀಸೆಂಟ್ ಟೈಮ್ನಲ್ಲಿ RVNLಗೆ ಸಿಕ್ಕಿದೆ. ಬಟ್ ಸ್ಟಾಕ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ಕಾಣಿಸ್ತಿಲ್ಲ. ಯಾಕೆಂದರೆ ಸ್ಟಾಕ್ ತುಂಬಾ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಸೈಡ್ವೇಸ್ನಲ್ಲಿ ಟ್ರೇಡ್ ಆಗ್ತದೆ. ಸೊ ಕಂಪನಿಯ ಪ್ರಾಫಿಟ್ಸ್ ಕನ್ಸಿಡರಬ್ಲಿ ಇನ್ಕ್ರೀಸ್ ಆಗಬೇಕಾಗುತ್ತೆ, ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗಬೇಕಾಗುತ್ತೆ. ಆಗಷ್ಟೇ ಸ್ಟಾಕ್ನಲ್ಲಿ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನ ರೀತಿಯಲ್ಲಿ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ ಯೂನಿವರ್ಸಲ್ ಬ್ಯಾಂಕ್ ಆಗಬೇಕು ಅಂತ RBIಗೆ ಅಪ್ಲಿಕೇಶನನ್ನು ಹಾಕಿದ್ರು. ಯೂನಿವರ್ಸಲ್ ಬ್ಯಾಂಕ್ ಅಂದಾಗ ಈಗ ಯೆಸ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್ ಯಾವ ರೀತಿಯಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ ಒಂದು ಯೂನಿವರ್ಸಲ್ ಬ್ಯಾಂಕ್ ಆಗಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ನಿಂದ ಅಪ್ಲಿಕೇಶನನ್ನು ಹಾಕಿದ್ರು. ಬಟ್ RBI ಆ ಒಂದು ಅಪ್ಲಿಕೇಶನನ್ನು ರಿಟರ್ನ್ ಮಾಡಿದ್ದಾರೆ. ಸೊ ರಿಜೆಕ್ಟ್ ಮಾಡಿಲ್ಲ, ಜಸ್ಟ್ ಆ ಅಪ್ಲಿಕೇಶನನ್ನು ರಿಟರ್ನ್ ಮಾಡಿದ್ದಾರೆ. ಸೊ ಮುಂದೆ ಮತ್ತೆ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಆಲ್ರೆಡಿ ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳಿದ್ದಾರೆ, ಸೊ ರೆಕ್ಟಿಫೈ ಮಾಡ್ಕೋತೀವಿ, ಏನು ಪ್ರಾಬ್ಲಮ್ ಆಗಿದೆ RBIನ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ನಾವು ಮೀಟ್ ಮಾಡಿ ಮತ್ತೆ ಈ ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಅಪ್ಲಿಕೇಶನ್ ರಿಟರ್ನ್ ಆಗಿರುವ ನ್ಯೂಸ್ನಿಂದ ಸ್ಟಾಕ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. MCX ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. MCXನಲ್ಲಿ ಟೆಕ್ನಿಕಲ್ ಗ್ಲಿಚ್ ಆಗಿದ್ದರಿಂದ ಬೆಳಿಗ್ಗೆ ಟ್ರೇಡಿಂಗ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು. ಸೊ ಯಾರು ಕೂಡ ಪೊಸಿಷನನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಥವಾ ತಮ್ಮ ಪೊಸಿಷನ್ನಿಂದ ಎಕ್ಸಿಟ್ ಆಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ರೀಸನ್ನಿಂದ MCX ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣಿಸಿದೆ. ಬಟ್ ಆಲ್ರೆಡಿ ಕಂಪನಿ ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ. ಸೊ ಮಧ್ಯಾಹ್ನ 1:25 ನಂತರ ಟ್ರೇಡಿಂಗ್ ಕಮೆನ್ಸ್ ಆಗಿದೆ. ಸೊ ಬೆಳಿಗ್ಗೆ ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಆದ ಕಾರಣದಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ಸನ್ನು ಮಾಡ್ತೀವಿ. ಮುಂದೆ ಈ ರೀತಿಯಲ್ಲಿ ಪ್ರಾಬ್ಲಮ್ ಆಗದಿರೋ ರೀತಿಯಲ್ಲಿ ಸಿಸ್ಟಮ್ಸ್ಗಳನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಸಾಕಷ್ಟು ಜನರಿಗೆ ಈ ರೀತಿಯ ಗ್ಲಿಚ್ ಆದಾಗ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಈ ರೀತಿಯ ನ್ಯೂಸ್ಗಳು ಎಕ್ಸ್ಚೇಂಜಸ್ಗಳಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಸೊ BSEನಲ್ಲಿ ಕೂಡ ಅಷ್ಟೇ ಈ ರೀತಿಯ ಗ್ಲಿಚಸ್ ಬಂದಾಗ ಸ್ಟಾಕ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. IDBI ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 8% ಜಂಪ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ರೀಸನ್ ಗೌರ್ಮೆಂಟ್ ಈ ಬ್ಯಾಂಕ್ನಲ್ಲಿ ಸ್ಟೇಕ್ ಸೇಲನ್ನು ಮಾಡ್ತಾರೆ ಅನ್ನುವಂಥ ನ್ಯೂಸ್ ಬಂದಾಗೆಲ್ಲ ಸ್ಟಾಕ್ ಇದೇ ರೀತಿಯಲ್ಲಿ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಅದಾದಮೇಲೆ ಗೌರ್ಮೆಂಟ್ ಸ್ಟೇಕ್ ಸೇಲ್ ಡಿಲೇ ಆಗ್ತದೆ ಅಂದಾಗ ಸ್ಟಾಕ್ ಮತ್ತೆ ಕರೆಕ್ಟ್ ಆಗುತ್ತೆ. ಈ ಬಾರಿ ಸ್ಟೇಕ್ ಸೇಲ್ ಆಗೇ ಆಗುತ್ತೆ ಅನ್ನುವಂಥ ಒಂದು ರಿಪೋರ್ಟ್ ಬಂದಿದೆ. ಆ ನ್ಯೂಸ್ನಿಂದ ಮತ್ತೆ ಸ್ಟಾಕ್ 8% ಗೇನ್ ಆಯಿತು. ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಕಂಪನಿಗೆ 430 ಕೋಟಿಯ ಆರ್ಡರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಕಡೆಯಿಂದ ಬಂದಿದೆ. ಏರ್ಫೋರ್ಸ್ಗೆ ಎಕ್ಸ್ಪ್ಲೋಸಿವ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಕಡೆಯಿಂದ ಸಿಕ್ಕಿದೆ. ಈ ನ್ಯೂಸ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕಾಣಿಸ್ತು. 4% ಸ್ಟಾಕ್ ಗೇನ್ ಆಗಿದೆ. ನ್ಯೂಜನ್ ಸಾಫ್ಟ್ವೇರ್ಸ್ ತಮ್ಮ Q2 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ರೆವೆನ್ಯೂಸ್, ಪ್ರಾಫಿಟ್ಸ್ ಇಯರ್ ಆನ್ ಇಯರ್, ಕ್ವಾರ್ಟರ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ಸ್ 64% ಇನ್ಕ್ರೀಸ್ ಆಯಿತು. ಈ ಕಂಪನಿಗೆ ಕೂಡ ಸ್ಟ್ರಾಂಗ್ ಕಾಂಟ್ರಾಕ್ಟ್ಸ್ಗಳು ರೀಸೆಂಟ್ ಟೈಮ್ನಲ್ಲಿ ಸಿಕ್ಕಿತ್ತು. ಒಳ್ಳೆ ಒಂದು ಪ್ರಾಜೆಕ್ಟ್ಸ್ಗಳನ್ನು ಕಂಪನಿ ವಿನ್ ಮಾಡಿದ್ರು. ಸೊ ಆ ಒಂದು ರೀಸನ್ನಿಂದ ಒಳ್ಳೆ ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನ್ಯೂಜನ್ ಸಾಫ್ಟ್ವೇರ್ಸ್ ಇವತ್ತು 11% ಗೇನ್ ಆಯಿತು. ಮಾರ್ಕೆಟ್ ಅವರ್ಸ್ನಲ್ಲೇ ರಿಸಲ್ಟ್ ಬಂತು. ರಿಸಲ್ಟ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕಾಣಿಸಿದೆ. NTPC ಗ್ರೀನ್ ಎನರ್ಜಿ ಪಾರಾದೀಪ್ ಪೋರ್ಟ್ ಅಥಾರಿಟಿ ಜೊತೆಯಲ್ಲಿ MOUನ ಸೈನ್ ಮಾಡಿದ್ದಾರೆ. ಸೊ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ಗೆ NTPC ಈ ಒಂದು MOUನ ಸೈನ್ ಮಾಡಿದ್ದಾರೆ. NTPC ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ಸ್ ಇದ್ರೂ ಕೂಡ NTPC ಗ್ರೀನ್ ಎನರ್ಜಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗಿಂದ ಆ ರೀತಿಯ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. NTPCಯ ಬಿಸ್ನೆಸ್ಗೆ ಕಂಪೇರ್ ಮಾಡಿದಾಗ NTPC ಗ್ರೀನ್ ಎನರ್ಜಿ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಆಗಿರುತ್ತೆ. ಹಾಗೆ ಇದೊಂದು ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟಲ್ಲಿ ಬರುವಂಥ ಕಂಪನಿ ಆಗಿರುತ್ತೆ. ಬಟ್ ಸ್ಟಿಲ್ ಸ್ಟಾಕ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಟಾಟಾ ಕ್ಯಾಪಿಟಲ್ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಇವತ್ತು ಕಂಪನಿ ತಮ್ಮ Q2 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 2% ಅರೌಂಡಲ್ಲಿ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಕೂಡ ಸ್ವಲ್ಪ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ. 1,097 ಕೋಟಿ ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ನೋಡೋದಕ್ಕೆ ಸಿಕ್ತು. ಲಾಸ್ಟ್ ಇಯರ್ 1,076 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಲಾಸ್ಟ್ ಕ್ವಾರ್ಟರ್ನಲ್ಲಿ ಕೂಡ 1,040 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ರೆವೆನ್ಯೂಸ್ ಕೂಡ 8% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತದೆ.
ಹಾಗೆ ಎಕ್ಸ್ಪೆನ್ಸಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ ಟಾಟಾ ಕ್ಯಾಪಿಟಲ್ ಇನ್ನು ಕೂಡ 330 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇದು IPO ಪ್ರೈಸೇ ಆಗಿರುತ್ತೆ. ಓರ್ಕ್ಲಾ ಇಂಡಿಯಾ ನಾಳೆ ಬುಧವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಪ್ರೀಮಿಯಂ ಸಾಕಷ್ಟು ಫಾಲ್ ಆಗ್ತದೆ. 88 ರೂಪಾಯಿಯ ಪ್ರೀಮಿಯಂ ಈಗಲೂ ನೋಡೋದಕ್ಕೆ ಸಿಗ್ತದೆ. 12% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಈ ಒಂದು ಕಂಪನಿ ಪ್ರೈಸ್ ಬ್ಯಾಂಡನ್ನು ಅನೌನ್ಸ್ ಮಾಡಿದಾಗ 20% ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿತ್ತು. ಸೊ ಮಾರ್ಕೆಟ್ ಕಂಡೀಷನನ್ನು ಅಬ್ಸರ್ವ್ ಮಾಡಿ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನನ್ನು ಹಾಕ್ಬೋದಾಗತ್ತೆ. ಸೊ ಇನ್ನು 2 IPOಗಳು ಇದೇ ವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ಆದಷ್ಟು ಬೇಗ ನಾನು ಮಾಡ್ತೀನಿ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.